ಮತ್ತೊಂದು ತಂಡ ಹೋಮ್ ಗಾರ್ಡ್ಸ್ನ ತಂಡ. ಪ್ಲಟೂನ್ ಕಮಾಂಡರ್ ಆಗಿ ಪವನ್ ಕುಮಾರ್ ಕಾರ್ಯನಿರ್ವಹಣೆ. ಶಿಸ್ತುಬದ್ಧವಾದಂಥ ಒಂದು ನಡಿಗೆ ಅರಣ್ಯ ಇಲಾಖೆಯ ಸದಾನಂದ ಎಸ್ ಹಿಪ್ಪರ್ಗಿ ಅವರಿಂದ DRFO ಗೌರವ ವಂದನೆ. ವಿಶೇಷ ತಂಡವಾಗಿ ಕೊಡಗಿನ ಏಕಮಾತ್ರ ಸೈನಿಕ ಶಾಲೆ ಕೂಡಿಗೆ ಇಲ್ಲಿಯ ತಂಡ ಕೆಡೆಟ್ ಹರ್ಷ್ ಯಾದವ್ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. FMC ಕಾಲೇಜಿನ NCC ತಂಡ ನಾಯಕ ಗುಣಶೇಖರ ಸೀನಿಯರ್ ಅಂಡರ್ ಆಫೀಸರ್ ಅವರಿಂದ ಅತಿಥಿಯವರಿಗೆ ಗೌರವ ವಂದನೆ. ಗೌರವ ಸಲ್ಲಿಸಲು ಇದೀಗ ವೇದಿಕೆಯ ಮುಂಭಾಗಕ್ಕೆ ಸಂತ ಜೋಸೆಫರ ಪದವಿ ಪೂರ್ವ ಕಾಲೇಜಿನ NCC ತಂಡ ಕೆಡೆಟ್ ಶೈಲೇಂದ್ರ ಪಾಂಡೆ ಹೆಮ್ಮೆಯಿಂದ ಮುನ್ನಡೆಸುತ್ತಿದ್ದಾರೆ. ಶಿಸ್ತುಬದ್ಧವಾದಂತಹ ಒಂದು ನಡಿಗೆಯೊಂದಿಗೆ ಕೊಡಗು ವಿದ್ಯಾಲಯ NCC ತಂಡ ಮನೋಜ್ನ KD ಸಾರ್ಜೆಂಟ್. ಇದೀಗ ಬರುತ್ತಿರುವ ತಂಡ ಸರಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ NCC ತಂಡ ಸಾರ್ಜೆಂಟ್ ಬೇಜಿ KM ಅವರು ನಾಯಕರಾಗಿದ್ದಾರೆ. ಹಾಗೆ ಇವರನ್ನ ಹಿಂಬಾಲಿಸಿ ಬರುತ್ತಿರುವಂಥದ್ದು ಸಂತ ಜೋಸೆಫರ ಪ್ರೌಢಶಾಲೆಯ NCC ತಂಡ ಸಾನ್ವಿ ಕಾರ್ಯಪ್ಪ ಗೋಲ್ಡನ್ ಸಾರ್ಜೆಂಟ್. ತದನಂತರದ ತಂಡ ಸಂತ ಜೋಸೆಫರ ಪ್ರೌಢಶಾಲೆಯ NCC ತಂಡ PM ಶ್ರೀ ಜವಾಹರ್ ನವೋದಯ ವಿದ್ಯಾಲಯ NCC ಪಂಚಮಿ KB ಕೆಡೆಟ್ ಇವರಿಂದ ಗೌರವ ವಂದನೆ ನೀಡುತ್ತಿರುವಂಥದ್ದು ಅತಿಥಿ ವರಿಯರಿಗೆ. ಕ್ರಮಬದ್ಧವಾದ ಶಿಸ್ತುಬದ್ಧವಾದ ನಡಿಗೆಯೊಂದಿಗೆ ಇದೀಗ ರಾಜರಾಜೇಶ್ವರಿ ಪ್ರೌಢಶಾಲೆಯ ಸ್ಕೌಟ್ಸ್ ತಂಡ ಸಾಗರ್ KE ಚೆಂಗಪ್ಪ ಈ ತಂಡದ ನಾಯಕರಾಗಿದ್ದಾರೆ. ಇವರ ಹಿಂದೆ ಶಿಸ್ತುಬದ್ಧವಾದಂಥ ಒಂದು ಪಥ ಸಂಚಲನದೊಂದಿಗೆ ಸಂತ ಮೈಕಲರ ಕನ್ನಡ ಮಾಧ್ಯಮದ ಪ್ರೈಮರಿ ಸೆಕ್ಷನ್ ಸೇವಾದಳ ತಂಡ ಶಾಹಿದ್ MH. ಈ ತಂಡವನ್ನು ಹಿಂಬಾಲಿಸುತ್ತಿರುವ ಮತ್ತೊಂದು ತಂಡ ಸರಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಸೇವಾದಳ ತಂಡ ಇಂಚರ ಕಿರಿಕಿರವರ ನಾಯಕತ್ವದಲ್ಲಿ. PM ಶ್ರೀ GMP ಸೇವಾದಳ ತಂಡ ನಿಸರ್ಗ SA ಅವರಿಂದ ಅತಿಥಿವರ್ಯರಿಗೆ ಗೌರವ ವಂದನೆ. ಇದಾದ ಬಳಿಕ ಸಂತ ಜೋಸೆಫರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ಗೈಡ್ಸ್ ತುಕಡಿ ಚಾರ್ವಿ KT ತಂಡದ ನಾಯಕಿಯಾಗಿ ಕಾರ್ಯನಿರ್ವಹಣೆ. ಹಾಗೆ ಇವರನ್ನ ಸಾಗಿ ಬರುತ್ತಿರುವಂಥದ್ದು ಸಂತ ಮೈಕಲರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ಗೈಡ್ಸ್ ತಂಡ ಹನ್ಷಿಕಾ R ನೇತೃತ್ವದಲ್ಲಿ. ಕೊನೆಯ ತಂಡವಾಗಿ ಇದೀಗ ಗೌರವ ಸಲ್ಲಿಸಲು ಆಗಮಿಸುತ್ತಿರುವ ತಂಡ ಕೇಂದ್ರೀಯ ವಿದ್ಯಾಲಯದ ಗೈಡ್ಸ್ ತಂಡ ದಿಶಾ CM ಮುಂದಾಳತ್ವದಲ್ಲಿ. ಈ ಎಲ್ಲ ಪಥಸಂಚಲನಕ್ಕೆ ಉತ್ತಮವಾದಂಥ ಒಂದು ಬ್ಯಾಂಡ್ ವಾದ್ಯವನ್ನು ನೀಡಿದಂಥ ಪೊಲೀಸ್ ಬ್ಯಾಂಡ್ ತಂಡದ ನಾಯಕರಾದಂಥ ಸಿದ್ದೇಶ್ ARSI ಅವರಿಂದ ಇವರಿಗೆ ಸರ್ವರಿಗೂ ಒಂದು ಉತ್ತಮವಾದಂಥ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಸರ್ವರಲ್ಲಿ ವಿನಯ ಪೂರ್ವಕವಾಗಿ ಒಂದು ಕೇಳಿಕೊಳ್ಳುತ್ತಾ ಇರುವಂಥದ್ದು.